ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬುಗ್ಗಿ ಮ್ಯಾನ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ಬುಗ್ಗಿ ಮ್ಯಾನ್ ಅವರು ಆಗಾಗ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರ್ತಾರೆ. ಅಂದ್ರೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ, ಬ್ಯಾಕ್ ಸ್ಟೇಜ್ ಅಲ್ಲೆಲ್ಲ ಬರ್ತಾ ಇರ್ತಾರೆ. ಹ್ಯಾಲೋವಿನ್ ಎಲ್ಲದನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಐ ಥಿಂಕ್ ಅವ್ರಿಗೂ ಕೂಡ ಒಂದು ಲಾಸ್ಟ್ ರನ್ ಡಬ್ಲ್ಯೂ ಕಂಪನಿಯಲ್ಲಿ ಕೊಡಬೇಕು ಅಂತ ಆಸೆ ಇದೆ ಅನ್ಕೋತೀನಿ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಬುಗ್ಗಿ ಮ್ಯಾನ್ ಅವರು ಒನ್ ಮೋರ್ ರನ್ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ಕಡೆದಾಗಿ ಒಂದು ರನ್ ನ ಕೊಡಬೇಕು ಅಂತ ಇದಾರಂತೆ ನಮ್ಮ ಬುಗ್ಗಿ ಮ್ಯಾನ್ ಅವರು. ಗೊತ್ತಿಲ್ಲ ಡಬ್ಲ್ಯೂ ಅವರು ಇದನ್ನ ಎಕ್ಸೆಪ್ಟ್ ಮಾಡ್ಕೋತಾರ ಅಂತ. ಐ ಥಿಂಕ್ ಎಕ್ಸೆಪ್ಟ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಬುಗ್ಗಿ ಮ್ಯಾನ್ ಅವ್ರನ್ನ ನೋಡಿದ್ರೆ ಅಷ್ಟೊಂದೇನು ವಯಸ್ಸಾಗಿದೆ ಅಂತ ಅನ್ಸೋದಿಲ್ಲ. ಬಾಡಿನೂ ಕೂಡ ಅವರು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಬ್ಯಾಕ್ ಸ್ಟೇಜ್ ಗೆ ಕರೆಸ್ತಾ ಇದ್ದೀರಾ ಅಂತ ಅಂದ್ರೆ ಒಂದು ಫೈನಲ್ ರನ್ ನ ಕೊಡೋದಕ್ಕೆ ಕರ್ಸೋದಕ್ಕೆ ಏನಲ್ವಾ. ಸೊ ಆದಷ್ಟು ಬೇಗ ಕರೆಸ್ಲಿ ಅಂತ ಕೇಳ್ಕೊಳ್ಳೋಣ ನಮ್ಮ ಗೇಮ್ ಟ್ರಿಪಲ್ ಎಚ್ ಅವ್ರನ್ನ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಯಾ ರಿಪ್ಲಿ ಅವರ ಬಗ್ಗೆ. ಐ ಥಿಂಕ್ ನಮ್ಮ ರಿಯಾ ರಿಪ್ಲಿ ಅವರು ಡಬ್ಲ್ಯೂ ಫ್ಯಾನ್ಸ್ ಗಳಿಂದ ತನ್ನ ಫ್ಯಾನ್ಸ್ ಗಳಿಂದ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಅನ್ಕೋತೀನಿ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ರಿಯಾ ರಿಪ್ಲಿ ಅವರ ಸ್ಟೋರಿನ ನೀವು ಇಲ್ಲಿ ನೋಡ್ತಾ ಇರಬಹುದು. ಶುಡಂಟ್ ಹ್ಯಾವ್ ಟು ಸೇ ದಿಸ್, do not ever send fans mail to my house that is by mail or self delivered, that is 100% not okay ಅಂತ ನಮ್ಮ ರಿಯಾ ರಿಪ್ಲಿ ಅವರು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿದ್ದಾರೆ. ಸೊ ಇದನ್ನ ಹೇಳಬೇಕು ಅಂತ ಅನ್ಕೊಂಡಿರಲಿಲ್ಲ, ಬಟ್ ಈಗ ಹೇಳ್ತಾ ಇದ್ದೀನಿ. ಫ್ಯಾನ್ಸ್ಗಳು ನನ್ನ ಮನೆಗೆ ಮೇಲ್ಸ್ ಗಳನ್ನ ಕಳಿಸ್ಬೇಡಿ, ಅಂದ್ರೆ ನನ್ನ ಮನೆಗೆ ಪತ್ರಗಳನ್ನ ಕಳಿಸ್ಬೇಡಿ, ಲೆಟರ್ಸ್ ಗಳನ್ನ ಕಳಿಸ್ಬೇಡಿ. ಅದನ್ನ ನೀವು ಡೆಲಿವರಿ ಮಾಡು ಕೂಡ ಕಳಿಸ್ಬೇಡಿ, ಅಥವಾ ಸ್ವಂತ ನೀವಾಗೆ ಮನೆ ಹತ್ರ ಬಂದು ಪತ್ರಗಳನ್ನ ಕಳಿಸೋದಕ್ಕೆ ಹೋಗ್ಬೇಡಿ. ಅದು 100% ಸರಿ ಇಲ್ಲ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾ ಇದ್ದಾರೆ. ಐ ಥಿಂಕ್ ಫ್ಯಾನ್ಸ್ ಗಳಿಂದ ಅವರಿಗೆ ತೊಂದರೆ ಆಗಿರ್ಬೇಕು, ಅವರ ಪ್ರೈವೇಟ್ ಲೈಫಿಗೆ ತೊಂದರೆ ಆಗಿರಬಹುದು. ಅದಕ್ಕೋಸ್ಕರ ಅವರು ಈ ರೀತಿ ಸ್ಟೋರಿನ ಅಪ್ಲೋಡ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಗಿವ್ ಅವೇ ಬಗ್ಗೆ. ನಾನು ಏಪ್ರಿಲ್ ಅಲ್ಲಿ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ಇಬ್ಬರಿಗೆ ಕೊಡ್ತಾ ಇದ್ದೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂಡ್ ಅದೇ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿರ್ಬೇಕು. ಸೊ ಫಾಲೋ ಲಿಂಕ್ ನಾನು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ. ಅದೇ ರೀತಿ ಈ ಒಂದು QR ಕೋಡ್ ನ ಉಪಯೋಗಿಸಿಕೊಂಡು ಕೂಡ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಬೇಕು. ಸೊ ಗಿವ್ ಅವೇ ಅಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿರ್ಬೇಕು ಅಂಡ್ ಅದೇ ರೀತಿ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿರಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಬಗ್ಗೆ. ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಿಮ್ಗೆ ಗೊತ್ತಿರಬಹುದು, ಒಂದು ಕೂಡ ಚಾಂಪಿಯನ್ಶಿಪ್ ಮ್ಯಾಚ್ ಕನ್ಫರ್ಮ್ ಆಗಿಲ್ಲ. ಐ ಥಿಂಕ್ ಕನ್ಫರ್ಮ್ ಕೂಡ ಆಗೋದಿಲ್ಲ. ಮೊದಲು ನಮ್ಮ ಶಿನ್ಸ್ಗೆ ನಾಕಮುರಾ ಅವರು ತನ್ನ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಡಿಫೆಂಡ್ ಮಾಡ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು ಅಗೈನ್ಸ್ಟ್ LA Knight. ಬಟ್ ನಮ್ಮ ರಾಕ್ ಅವರು ಎಲಿಮಿನೇಷನ್ ಚೇಂಬರ್ ಗೆ ಬರ್ತಾ ಇರೋದ್ರಿಂದ ಡಬ್ಲ್ಯೂ ಅವರು ಆ ಒಂದು ಪ್ಲಾನ್ಸ್ ನು ಕೂಡ ಎಲಿಮಿನೇಷನ್ ಚೇಂಬರ್ ಇಂದ ತೆಗೆದಾಕಿ ಸ್ಮ್ಯಾಕ್ ಡೌನ್ ಗೆ ಆ ಒಂದು ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮಗೆ ಒಂದು ಕೂಡ ಸಿಂಗಲ್ ಚಾಂಪಿಯನ್ಶಿಪ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇಲ್ಲ. ಸೊ ಲಾಸ್ಟ್ ಟೈಮು 2021 ಸರ್ವೈವರ್ ಸೀರೀಸ್ ಅಲ್ಲಿ ಇದೇ ರೀತಿ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಆ ಒಂದು ಸರ್ವೈವರ್ ಸೀರೀಸ್ ಅಲ್ಲೂ ಕೂಡ ನಮಗೆ ಒಂದು ಸಿಂಗಲ್ಸ್ ಮ್ಯಾಚ್ ಡಿಫೆಂಡ್ ಆಗಿಲ್ಲ. ಆ ಒಂದು ಸರ್ವೈವರ್ ಸೀರೀಸ್ ಚಾಂಪಿಯನ್ ವರ್ಸಸ್ ಚಾಂಪಿಯನ್ ಮ್ಯಾಚಸ್ ಗಳಿಂದ ತುಂಬಿತ್ತು. ಸ್ಮ್ಯಾಕ್ ಡೌನ್ ನ ಚಾಂಪಿಯನ್ ಮಂಡೇ ನೈಟ್ ರಾ ನ ಚಾಂಪಿಯನ್ ನ ಫೇಸ್ ಮಾಡಬಹುದು. ಅಫ್ಕೋರ್ಸ್ ಅದನ್ನ ನಾವು ಅರ್ಥ ಮಾಡ್ಕೋಬಹುದು. ಬಟ್ ಈಗ ಎಲಿಮಿನೇಷನ್ ಚೇಂಬರ್ ಅಂತ ಒಂದು ದೊಡ್ಡ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಒಂದು ಕೂಡ ಚಾಂಪಿಯನ್ಶಿಪ್ ಮ್ಯಾಚ್ ಇಲ್ಲ ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಐ ಥಿಂಕ್ ಮೊದಲ ಪ್ರೀಮಿಯಂ ಲೈವ್ ಇವೆಂಟ್ ಅಂತ ಅನ್ಕೋತೀನಿ. ಸರ್ವೈವರ್ ಸೀರೀಸ್ ನ ಬಿಟ್ರೆ ಅದರ ಹಿಂದಿನ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೂ ಕೂಡ ಎಲ್ಲಾ ಚಾಂಪಿಯನ್ಶಿಪ್ ಗಳು ಕೂಡ ಡಿಫೆಂಡ್ ಆಗಿತ್ತು ಅಂತ ಅನ್ಸುತ್ತೆ. ಸೊ ಗೊತ್ತಿಲ್ಲ ಗೈಸ್, ನಮ್ಮ ಟ್ರಿಪಲ್ ಎಚ್ ಅವರು ಚಾಂಪಿಯನ್ಶಿಪ್ ನ ಯಾವ ಲೆವೆಲ್ ಗೆ ತಗೊಂಡು ಬರ್ತಾ ಇದ್ದಾರೆ ಅಂತ. ಸ್ಮ್ಯಾಕ್ ಡೌನ್ಸ್ ಹಾಗೆ ಮಂಡೇ ನೈಟ್ ರಾ ಗಳಲ್ಲಿ ಡಿಫೆಂಡ್ ಮಾಡಿಸ್ತಾ ಇದ್ದಾರೆ. ಬಟ್ ಪ್ರೀಮಿಯಂ ಲೈವ್ ಇವೆಂಟ್ಸ್ ಗಳಲ್ಲೂ ಕೂಡ ಡಿಫೆಂಡ್ ಮಾಡಿಸಿದ್ರೆ ಚೆನ್ನಾಗಿರೋದು ಅನ್ನೋದು ಅಭಿಪ್ರಾಯ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೋಮನ್ ರೈನ್ಸ್ ಅವರು ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ಬರ್ತಾ ಇತ್ತು. ಬಟ್ ಈಗ ಹತ್ರ ಬರ್ತಾ ಇದ್ದಂಗೆ ಎಲಿಮಿನೇಷನ್ ಚೇಂಬರ್ ಆ ಅಪ್ಡೇಟ್ ಗಳು ನಿಧಾನಕ್ಕೆ ಕಾಣೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಇದಕ್ಕೆಲ್ಲ ಮೇನ್ ರೀಸನ್ ನಮ್ಮ ರಾಕ್ ಅವರು ಬಂದಾದ್ಮೇಲೆ ಸಿಕ್ಕಾಪಟ್ಟೆ ಪ್ಲಾನ್ಸ್ ಗಳನ್ನ ಡಬ್ಲ್ಯೂ ಅವರು ಚೇಂಜ್ ಮಾಡಿದ್ದಾರೆ. ಅಂಡ್ ಆ ಎಲ್ಲಾ ಪ್ಲಾನ್ಸ್ ಗಳಲ್ಲೂ ಕೂಡ ಐ ಥಿಂಕ್ ರೋಮನ್ ರೈನ್ಸ್ ಅವರ ಪ್ಲಾನ್ಸ್ ಕೂಡ ಇನ್ಕ್ಲೂಡ್ ಆಗಿದೆ ಅನ್ಕೋತೀನಿ. ಯಾಕಂದ್ರೆ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ರೋಮನ್ ರೈನ್ಸ್ ಅವರು ಎಲಿಮಿನೇಷನ್ ಚೇಂಬರ್ ಅಥವಾ ಒಂದು ರ್ಯಾಂಡಮ್ ಮಂಡೇ ನೈಟ್ ರಾ ಎಪಿಸೋಡ್ ಅಲ್ಲಿ ತನ್ನ ರಿಟರ್ನ್ ನ ಮಾಡಬಹುದಂತೆ. ಗೊತ್ತಿಲ್ಲ ಈಗ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾರೋ ಇಲ್ವೋ ಅಂತ. ಯಾಕಂದ್ರೆ ರಾಕ್ ಅನ್ನೋ ಒಂದು ಬಿಗ್ ನೇಮು ಈಗಾಗಲೇ ಚೇಂಬರ್ ಅಲ್ಲಿ ಇರೋದ್ರಿಂದ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಕನ್ಸಿಡರ್ ಮಾಡ್ತಾರೋ ಇಲ್ವೋ ಅದು ಕೂಡ ಡೌಟ್ ಇದೆ. ಐ ಥಿಂಕ್ ರೋಮನ್ ರೈನ್ಸ್ ಅವ್ರನ್ನ
ಎಲಿಮಿನೇಷನ್ ಚೇಂಬರ್ ಅಲ್ಲಿ ಬುಕ್ ಮಾಡೋದು ಬೇಡ, ಮಂಡೇ ನೈಟ್ ರೋಲ್ನೇ ಕರೆಸ್ಬೋಣ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಈ ರೀತಿ ಯೋಚನೆ ಮಾಡಿದ್ರು ಮಾಡಬಹುದು. ಇಲ್ಲ ಬೇಡ ಗುರು, ಸೆತ್ ರೋಲಿನ್ಸ್ ಹಾಗೆ ಸಿಎಂ ಪಂಕ್ ಅವರ ಸ್ಟೋರಿನ ರೋಮನ್ ರೈನ್ಸ್ ಅವರ ಜೊತೆ ಸೇರಿಸಬೇಕು ಅಂದ್ರೆ ರೋಮನ್ ರೈನ್ಸ್ ಅವರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡ್ಲೇಬೇಕು ಅಂತಾನು ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಥಿಂಕ್ ಮಾಡಿ ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಷನ್ ಚೇಂಬರ್ ಒಳಗಡೆ ಕರ್ಕೊಂಡು ಬಂದ್ರು ಬರ್ಬೋದು. ಸದ್ಯಕ್ಕೆ ನಮ್ಮ ರೋಮನ್ ರೈನ್ಸ್ ಅವರ ಎಲಿಮಿನೇಷನ್ ಚೇಂಬರ್ ರಿಟರ್ನ್ ಈಗ ಸ್ವಲ್ಪ ಡೇಂಜರ್ ಅಲ್ಲಿ ಇದೆ ಅಂತಾನೆ ಹೇಳ್ಬಹುದು. ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಬರ್ದಲೇನು ಇರಬಹುದು ಅಂಡ್ ಎಲಿಮಿನೇಷನ್ ಚೇಂಬರ್ ಕಳೆದ ಮಂಡೇ ನೈಟ್ ರೋಲಿ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ. ನಾಳೆ ಮಂಡೇ ನೈಟ್ ರೋ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಂಡೇ ನೈಟ್ ರೋ ಆಗಲಿದೆ. ಯಾಕಂದ್ರೆ ನಾಳೆಯ ಮಂಡೇ ನೈಟ್ ರೋ ಫೈನಲ್ ಮಂಡೇ ನೈಟ್ ರೋ ಬಿಫೋರ್ ಎಲಿಮಿನೇಷನ್ ಚೇಂಬರ್ ಅಂತಾನೆ ಹೇಳ್ಬೋದು. ಸೊ ಡಬ್ಲ್ಯೂ ಅವರು ಮಂಡೇ ನೈಟ್ ರೋ ಇಂದ ಎಷ್ಟು ಸಾಧ್ಯನೋ ಅಷ್ಟು ಹೈಪ್ ನ ಎಲಿಮಿನೇಷನ್ ಚೇಂಬರ್ ಗೆ ಒಟ್ಟಾಕಬೇಕು ಅಂಡ್ ಈಗಾಗಲೇ ಅದೇ ರೀತಿ ಹೈಪ್ ಹುಟ್ಟಾಕುವಂತಹ ಮ್ಯಾಚ್ ಕಾರ್ಡ್ ಗಳನ್ನ ಹಾಗೆ ಸೆಗ್ಮೆಂಟ್ ಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಾಳೆ ಮಂಡೇ ನೈಟ್ ರೋ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಡಬ್ಲ್ಯೂ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಬಿಯಾಂಕಾ ಬ್ಲೇರ್ ಅಂಡ್ ನಯೋಮಿ ವರ್ಸಸ್ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರ ನಡುವೆ. ಅಂಡ್ ಐ ಥಿಂಕ್ ಗೈಸ್ ಇಲ್ಲಿ ನಮಗೆ ಒಂದು ದೊಡ್ಡ ಟ್ವಿಸ್ಟ್ ನೋಡೋದಕ್ಕೆ ಸಿಗಬಹುದು. ಐ ಥಿಂಕ್ ಜೇಡ್ ಕಾರ್ಗಿಲ್ ಅವರ ರಿಟರ್ನ್ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅನ್ಕೋತೀನಿ. ಯಾಕಂದ್ರೆ ರೀಸೆಂಟ್ ಆಗಿ ನಮ್ಮ ಬಿಯಾಂಕಾ ಬ್ಲೇರ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ಜೇಡ್ ಕಾರ್ಗಿಲ್ ಅವರು ನನ್ನ ಫೋನ್ ಕಾಲ್ಸ್ ಗಳಿಗೆ ಮೆಸೇಜಸ್ ಗಳಿಗೆ ಆನ್ಸರ್ ಮಾಡ್ತಾ ಇಲ್ಲ ಅಂತ. ಸೊ ಜೇಡ್ ಕಾರ್ಗಿಲ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂಡ್ ಜೇಡ್ ಕಾರ್ಗಿಲ್ ಅವರ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು ಅನ್ನೋದು ಅಫಿಷಿಯಲ್ ಆಗಿ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಗೊತ್ತಾಗಬಹುದು ಅನ್ಕೋತೀನಿ. ಸೊ ನಾಳೆ ಮಂಡೇ ನೈಟ್ ರೋ ಒಂದು ಪರ್ಫೆಕ್ಟ್ ಟೈಮ್ ಆಗುತ್ತೆ ನಮ್ಮ ಜೇಡ್ ಕಾರ್ಗಿಲ್ ಅವರ ರಿಟರ್ನ್ ಗೆ ಅಂಡ್ ಕೆಲವೊಂದಷ್ಟು ಅಪ್ಡೇಟ್ ಗಳು ಕೂಡ ಇದರ ಕುರಿತಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಾಳೆ ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಒಂದು ನಮ್ಮ ಜೇಡ್ ಕಾರ್ಗಿಲ್ ಅವರ ಸ್ಟೋರಿ ಲೈನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಮುಂದುವರಿಯುತ್ತೆ ಅಥವಾ ಕಂಪ್ಲೀಟ್ ಆಗಿ ಎಂಡ್ ಆಗುತ್ತೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಲೈರಾ ವಾಲ್ಕೈರಾ ಹಾಗೆ ಡಕೋಟಾ ಕೈ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡಕೋಟಾ ಕೈ ಅವರು ಗೆಲ್ಲಬೇಕು ಅಂತ ನನ್ನ ಆಸೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಅವರು ಗೆಲ್ತಾರೋ ಇಲ್ವೋ ಅಂತ. ಇದಾದ್ಮೇಲೆ ನಮಗೊಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಪೆಂಟಾ ವರ್ಸಸ್ ಪೀಟ್ ಡನ್ ವರ್ಸಸ್ ಲುಡ್ವಿಗ್ ಕೈಸರ್ ನಡುವೆ. ಸೊ ಇವರ ನಡುವೆನೆ ಡಬ್ಲ್ಯೂ ಅವರು ಸ್ಟೋರಿನ ತಗೊಂಡು ಬರ್ತಾ ಇದ್ದಾರೆ. ಸೊ ಫೈನಲಿ ಇವರ 3 ಜನರ ನಡುವೆ ಕೂಡ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಡಬ್ಲ್ಯೂ ಅವರು ಬುಕ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. LWO ವರ್ಸಸ್ ದ ನ್ಯೂ ಡೇ ಅವರ ನಡುವೆ. ನೋಡೋಣ ಗೈಸ್ ಈ ಒಂದು ಮ್ಯಾಚ್ ಹೇಗಿರುತ್ತೆ ಅಂತ. ಅಂಡ್ ಫೈನಲಿ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನಮಗೆ ಸಿಎಂ ಪಂಕ್, ಲೋಗನ್ ಪೋಲ್ ಹಾಗೆ ಸತ್ ಫ್ರೀಕಿನ್ ರಾಲಿನ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಡಬ್ಲ್ಯೂ ಅವರು ಈ 3 ಜನರ ನಡುವೆ ಒಂದು ಸೆಗ್ಮೆಂಟ್ ನ ಪ್ಲಾನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಫ್ಕೋರ್ಸ್ 3 ಜನ ಕೂಡ ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗಿದ್ದಾರೆ. ಸೊ ಫೈನಲ್ ಮಂಡೇ ನೈಟ್ ರೋ ಆಗಿರೋದ್ರಿಂದ ಎಲಿಮಿನೇಷನ್ ಚೇಂಬರ್ ಗೆ ಡಬ್ಲ್ಯೂ ಅವರು ಒಂದು ಬಿಲ್ಡ್ ನ ಕೊಡೋದಕ್ಕೆ ಈ 3 ಜನರನ್ನು ಕೂಡ ಪ್ಲಾನ್ ಮಾಡಿದ್ದಾರೆ. ನೋಡೋಣ ಗೈಸ್ ಈ ಒಂದು ಸೆಗ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂತ. ಓವರ್ ಆಲ್ ನಾಳೆ ಮಂಡೇ ನೈಟ್ ರೋ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.